ಗುಡ್ ಈವ್ನಿಂಗ್ ಮಕ್ಳೇ. ನಮಸ್ಕಾರ. ಎಲ್ರಿಗೂ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ಇವತ್ತಿನ ದಿನ ಹೇಗ್ ಹೋಯ್ತು ನಿಮ್ದು? ಚೆನ್ನಾಗ್ ಹೋಯ್ತಾ? ಎಸ್, ಐ ಹೋಪ್ ಎಲ್ರು ಕೂಡ ಆರಾಮಿದ್ದೀರಾ ಅಂತ ಅನ್ಕೋತೀನಿ. ಹುಬ್ಳಿ ಧಾರವಾಡಲ್ಲಿ ಸಿಕ್ಕಾಪಟ್ಟೆ ಮಳೆ ಅಂತ ಕೇಳ್ತಾ ಇದೀವಿ. ಸೊ ಎಲ್ರು ಕೂಡ ಜಾಗೃತ ವಹಿಸ್ಬೇಕು, ನಿಮ್ಮನ್ನ ನೀವು ಸುರಕ್ಷಿತವಾಗಿ ಇಟ್ಕೋಬೇಕು. ಓಕೆ? ಎಸ್. ಸೊ ನಾವು ಈಗ ನಮ್ಮ ಒಂದು ಪಾಠದ ಕಡೆ ಹೋಗೋಣ. ಸೊ ಯಾವ ಒಂದು ಪಾಠದ ಮೇಲೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಮಕ್ಳೇ? ಎಸ್, ವೆರಿ ಗುಡ್. ನಮ್ಮ ಮೊದಲನೇ ಪಾಠ ಯಾವುದು? ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಸೊ ಈ ಪಾಠದ ಕುರಿತು ನಾವೇನ್ ಮಾಡ್ತಾ ಇದ್ದೀವಿ? ನಮ್ಮ ಚರ್ಚೆಯನ್ನ ಇವತ್ತು ಕೂಡ ಮುಂದುವರಿಸೋಣಂತೆ. ಓಕೆ? ಸೊ ಈಗಾಗ್ಲೇ ನಾವು ಯಾವ್ಯಾವ ವಿಷಯಗಳನ್ನ ಅಥವಾ ಹೋದ್ ಕ್ಲಾಸಲ್ಲಿ ಯಾವ ವಿಷಯಗಳನ್ನ ನಾವು ಡಿಸ್ಕಷನ್ ಮಾಡಿದ್ದೇವೆ ಹೇಳ್ಬೋದಾ ಯಾರಾದ್ರೂ? ಯಾವ ಟಾಪಿಕ್ಸ್ ನ ಡಿಸ್ಕಸ್ ಮಾಡಿದ್ವಿ? ಈಗಾಗ್ಲೇ ನಾವು ಭಾರತದ ಪದ್ಧತಿಯ ಪ್ರಕಾರ ನಮ್ಮ ಒಂದು ಪ್ಲೇಸ್ ವ್ಯಾಲ್ಯೂ ಚಾರ್ಟ್, ಹೌದಾ, ಈಗಾಗ್ಲೇ ಅದನ್ನ ಡಿಸ್ಕಷನ್ ಮಾಡಿದ್ದೇವೆ. ಹೌದೋ ಇಲ್ವೋ? ಹೌದಲ್ಲ? ಸೊ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅನ್ನ ಡಿಸ್ಕಷನ್ ಮಾಡಿದ್ವಿ. ಅದನ್ನ ಯಾವ ರೀತಿ, ಅದರಲ್ಲಿ ನಾವು ಸಂಖ್ಯೆಗಳನ್ನ ಯಾವ ರೀತಿ ಬರಿತೀವಿ, ಓದ್ತೀವಿ, ಆಮೇಲೆ ಕೋಷ್ಟಕವನ್ನ ನೋಡಿದ್ವಿ. ಅದರ ಜೊತೆಗೆ ಅಲ್ಪ ವಿರಾಮ ಯಾವ ರೀತಿ ನಾವು ಸಂಖ್ಯೆಗಳೆಲ್ಲ ಹಾಕ್ತಿವಿ ಅಂತ ತಿಳ್ಕೊಂಡ್ವಿ. ಹೌದಾ? ಸೊ ಇವತ್ತಿನ ಕ್ಲಾಸಲ್ಲಿ ಮಕ್ಕಳೇ ಏನನ್ನ ಚರ್ಚೆ ಮಾಡೋದು? ಇವತ್ತಿನ ಕ್ಲಾಸಲ್ಲಿ ನಾವು ಇದೇ ಒಂದು ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್, ಭಾರತದ ಪದ್ಧತಿಯ ಪ್ರಕಾರ ಇರುವಂತಹ ಒಂದು ಸ್ಥಾನ ಬೆಳೆಗಳ ಕುರಿತಂತಹ ಒಂದಿಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣಂತೆ. ಓಕೆ? ಸೊ ಇದು ಕೂಡ 10, 100 ನಂತರ 1000ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣಂತೆ. ಓಕೆನಾ? ಅದರ ಜೊತೆಗೆ ವಿಸ್ತರಿತ ರೂಪವನ್ನು ಕೂಡ ನೋಡೋಣಂತೆ, ಸಂಖ್ಯೆಗಳ ವಿಸ್ತರಿತ ರೂಪ. ಸೊ ಇವೆರಡು ನಾವು ಇವತ್ತಿನ ಕ್ಲಾಸಲ್ಲಿ ಚರ್ಚೆ ಮಾಡಬೇಕಾದಂತ ವಿಷಯಗಳು. ಸೊ ನಿಮ್ಮೊಂದಿಗೆ ನನ್ನ ಒಂದು ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಎಸ್, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ತಾ ಇದೆಯಾ? ಓಕೆ. ಲ್ಯಾಂಡ್ ಆಫ್ ಟೆನ್ಸ್, ಹಂಡ್ರೆಡ್ಸ್ ಅಂಡ್ ಥೌಸಂಡ್ಸ್ ಗೇಮ್, ಹತ್ತುಗಳು, ನೂರುಗಳು ಮತ್ತು ಸಾವಿರಗಳ ಲೋಕದ ಆಟ ಪ್ರಾರಂಭ ಮಾಡೋಣವಾ? ಸೊ ಎಲ್ರೂ ಕೂಡ ಏನ್ ಮಾಡ್ಬೇಕು? ಇಲ್ಲಿ ಪ್ರಶ್ನೆಗಳು ನಾನು ಯಾವ ರೀತಿ ತೋರಿಸ್ತೀನಿ ಆ ರೀತಿ ನೀವೇನ್ ಮಾಡ್ಬೇಕು, ಅದನ್ನ ಸಾಲ್ವ್ ಮಾಡ್ಬೇಕು ನಿಮ್ಮ ಪುಸ್ತಕಗಳಲ್ಲಿ. ಓಕೆ? ಸೊ ನಿಮ್ಮ ಪುಸ್ತಕ, ಪೆನ್ಸಿಲ್ ಅಥವಾ ಪೆನ್ ಅನ್ನ ತೆಗೆದುಕೊಂಡು ಇಟ್ಕೊಳ್ರಿ. ಪ್ರಶ್ನೆ ತೋರಿಸಿದ ಹಾಗೆ ನೀವು ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಅದರ ಜೊತೆಗೆ ನಾನು ಕೂಡ ನಿಮ್ಮೊಟ್ಟಿಗೆ ನಿಮ್ಮ ಸಾಲ್ವ್ ಮಾಡಿದ್ಮೇಲೆ ನಾನಿಲ್ಲಿ ಅದನ್ನ ಡಿಸ್ಕಷನ್ ಮಾಡ್ತೀನಂತೆ. 3000 ಆಗಲು ಎಷ್ಟು ಹತ್ತುಗಳು ಬೇಕಾಗುತ್ತವೆ? ನಾನೀಗ 3000 ಸಂಖ್ಯೆಯನ್ನ ಬರೀತೀನಿ, ಹೌದಾ? ಆ ಒಂದು 3000 ಆಗ್ಬೇಕಂದ್ರೆ ಅದ್ರ ಒಳಗಡೆ ನಾನು ಎಷ್ಟು ಹತ್ತುಗಳನ್ನ ಕೂಡ್ಸಿರ್ಬೇಕು? 3000 ಆಗಲು ನನಗೆ ಎಷ್ಟು ಹತ್ತು, 10, ಹೌದಾ? ಎಷ್ಟು ಬೇಕಾಗ್ತವೆ 3000 ಎಂಬ ಒಂದು ಸಂಖ್ಯೆ ಮಾಡ್ಲಿಕ್ಕೆ? ಸೊ ಎಲ್ರೂ ಕೂಡ ಸ್ವಲ್ಪ ವಿಚಾರ ಮಾಡ್ಬೇಕು. ಓಕೆ? ನಾನ್ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ನಮಗೆ ಎಷ್ಟು ಹತ್ತುಗಳು ಬೇಕಾಗ್ತವೆ ಮಕ್ಳೇ? 300 ಹತ್ತುಗಳು ಬೇಕಾಗುತ್ತವೆ. ಅದ್ ಹೇಗೆ 300 ಹತ್ತುಗಳು ಅಂತ ಹೇಳ್ತೀರಾ ಮೇಡಮ್? ಸೊ ಅದರ ವಿವರಣೆ ಇಲ್ಲಿದೆ ನೋಡಿ. 10 ಅಂದ್ರೆ 10 ಅಂತ ಅರ್ಥ, ಹೌದಾ? ಸೊ ನನಗೆ ಏನ್ ಹೇಳಿದ್ದೆ ನಾನು? 3000 ಆಗ್ಲಿಕ್ಕೆ ಎಷ್ಟು ಹತ್ತು ಬೇಕು? ಹಾಗಾಗಿ ನಾನು ಏನ್ ಮಾಡ್ತೀವಿ? 3000ನ್ನ 10ರಿಂದ ಏನ್ ಮಾಡ್ತೀನಿ? ಭಾಗಾಕಾರ ಮಾಡ್ತೀನಿ. ಸೊ 3000ನ್ನ ನಾನು 10ರಿಂದ ಭಾಗಾಕಾರ ಮಾಡಿದಾಗ ನನಗೆ ಏನ್ ಗೊತ್ತಾಗುತ್ತೆ? ನನಗೆ ಎಷ್ಟು ಹತ್ತುಗಳು ಬೇಕು 3000 ಮಾಡ್ಲಿಕ್ಕೆ ಅಂತ ಗೊತ್ತಾಗುತ್ತೆ. ಓಕೆ? ಸೊ 3000ನ್ನ 10ರಿಂದ ಭಾಗಾಕಾರ ಮಾಡಿದಾಗ ನನಗೆ ಏನ್ ಗೊತ್ತಾಯ್ತು? ನನಗೆ 300 ಹತ್ತುಗಳು ಬೇಕಾಗುತ್ತವೆ ಅಂತ ನನಗೆ ಅರ್ಥ ಆಗುತ್ತೆ. ಓಕೆ? ಸೊ ಇಲ್ಲಿ ನೀವು ಇದನ್ನ ಕ್ರಾಸ್ ವೆರಿಫೈ ಮಾಡಬೇಕು, ವೆರಿಫಿಕೇಶನ್ ಮಾಡಬೇಕು ಅಂದ್ರೂ ಕೂಡ ನಿಮ್ಗೆ ಇಲ್ಲಿ ಇನ್ನೊಂದು ಮೆಥಡ್ ಇದೆ. ಏನಪ್ಪಾ ಅಂದ್ರೆ 300 ಇಂಟು 10 ಮಾಡಿ. 300 ಇಂಟು 10 ಗುಣಾಕಾರ ಮಾಡ್ರಿ 300 ಮತ್ತು 10ನ್ನ. ಅವಾಗ ನಿಮ್ಗೆ ಆಟೋಮೆಟಿಕ್ಲಿ ಉತ್ತರ ಏನ್ ಬರುತ್ತೆ ಹೇಳ್ರಿ? 3000 ಬರುತ್ತೆ. 300 ಇಂಟು 10 ಬರುತ್ತಾ ಇಲ್ವೋ?
ಸೊ ಇಲ್ಲಿ ನೀವೇನ್ ಮಾಡತ್ತೀರಿ, ನಿಮ್ಮ ಒಂದು ಆನ್ಸರ್ ಅನ್ನ ವೆರಿಫೈ ಮಾಡತ್ತೀರಿ. ಓಕೆ, ಸೊ ನಮ್ಗೆ ಎಷ್ಟು ಬೇಕಾಗ್ತವೆ, ಎಷ್ಟು ಹತ್ತುಗಳು ಬೇಕು 3000 ಮಾಡ್ಲಿಕ್ಕೆ? 300 ಹತ್ತುಗಳು. 3000ನ್ನ ನೀವು 10ರಿಂದ ಭಾಗಾಕಾರ ಮಾಡಿದಾಗ ನಿಮ್ಗೆ ಏನಾಗುತ್ತೆ? 300 ಸಿಗ್ತಾವೆ ಮಕ್ಳೇ. ಓಕೆನಾ? ಎಸ್. ಮುಂದಿನ ಪ್ರಶ್ನೆ, 53,000 ಆಗಲು ಎಷ್ಟು ಸಾವಿರಗಳು ಬೇಕಾಗುತ್ತವೆ? 53,000ನ್ನ ನಾನು ಒಂದು ಸಂಖ್ಯೆನ ಬರೆದಾಗ ಅದ್ರ ಒಳಗಡೆ ನಾನು ಎಷ್ಟು ಸಾವಿರಗಳನ್ನ ಇನ್ಕ್ಲೂಡ್ ಮಾಡೀನಿ, ಕೂಡ್ಸಿದೀನಿ, ಎಷ್ಟು ಸಾವಿರಗಳು ನನಗೆ ಬೇಕಾಗ್ತವೆ 53,000ನ ತರ್ಲಿಕ್ಕೆ? ಇಲ್ಲಿಯೂ ಕೂಡ ಹೋದ ಪ್ರಶ್ನೆ ಥರನೇ ಲಾಜಿಕ್ ಅಪ್ಲೈ ಮಾಡ್ರಿ ಮಕ್ಳೇ. ಅಲ್ಲಿ ನಾನು ಏನ್ ಮಾಡಿದ್ದೆ, 3,000 ಸಂಖ್ಯೆ ಎಷ್ಟು ಹತ್ತುಗಳು ಅಂತ ಕೇಳಿದ್ದೆ. ಇಲ್ಲಿ 53,000 ಸಂಖ್ಯೆ ಎಷ್ಟು ಸಾವಿರ ಅಂತ ಕೇಳಿದೀನಿ. ಸೊ ಏನ್ ಮಾಡ್ತೀರಾ ನೀವು ಉತ್ತರ ಕಂಡು ಹಿಡಿಲಿಕ್ಕೆ? ಇಲ್ಲೂ ಕೂಡ ನಾವೇನ್ ಮಾಡ್ಬೇಕು? ಭಾಗಾಕಾರ ಮಾಡ್ಬೇಕು. 53,000ನ್ನ ನಾ ಏನ್ ಮಾಡ್ತೀನಿ, ನಮ್ಗೆ ಏನ್ ಬೇಕಾಗಿದೆ, ಎಷ್ಟು ಸಾವಿರ ಅದ್ರೊಳಗಡೆ ಇದಾವೆ ಅಂತ ಕಂಡು ಹಿಡಿಬೇಕು. ಹಾಗಾಗಿ 1,000 ಅಂದ್ರೆ 1 0 0 0. ಸೊ 53,000ನ್ನ ನಾ 0 ಅಂತ ಭಾಗಾಕಾರ ಮಾಡ್ತೀನಿ. ಅವಾಗ ನನ್ಗೆ ಏನ್ ಗೊತ್ತಾಯ್ತು, ನನಗೆ 53,000 ಬೇಕು. 53,000ದಲ್ಲಿ ಎಷ್ಟು ಸಾವಿರಗಳು ಇನ್ಕ್ಲೂಡ್ ಆಗಿದಾವೆ, ಕೂಡಿದ್ದಾವೆ? 53 ಕೂಡಿದ್ದಾವೆ. ಓಕೆನಾ? ಎಸ್. ಮುಂದಿನ ಪ್ರಶ್ನೆ, 3,700 ಆಗಲು ಎಷ್ಟು ನೂರುಗಳು ಬೇಕಾಗುತ್ತವೆ? 3,700 ಆಗಲು ಎಷ್ಟು ನೂರುಗಳು ಬೇಕಾಗುತ್ತವೆ? ಪ್ರಯತ್ನ ಮಾಡ್ಬೇಕೆಲ್ರು. 3,000 ಆಗಲು ಎಷ್ಟು ನೂರು ಬೇಕಾಗುತ್ತವೆ? ಎಷ್ಟು ನೂರನ್ನ ಬಳಸ್ಬೇಕು ನೀವು? ಇಲ್ಲೂ ಕೂಡ ಏನ್ ಮಾಡ್ತೀರಾ ಹೇಳಿ? ಎಸ್, ಇಲ್ಲೂ ಕೂಡ ನಾವು ಏನ್ ಮಾಡ್ತೀವಿ? ಭಾಗಾಕಾರ ಮಾಡ್ತೀವಿ. ನಮ್ಗೆ ಎಷ್ಟು ನೂರುಗಳು ಬೇಕು? 37. 1 ನೂರು ಅಂದ್ರೆ 1 0 0. ಸೊ 3,700ನ್ನ ನಾನು ಏನ್ ಮಾಡ್ತೀನಿ, 100ರಿಂದ ಭಾಗಾಕಾರ ಮಾಡ್ತೀನಿ. ಅವಾಗ ನನಗೆ ಏನ್ ಗೊತ್ತಾಗುತ್ತೆ, 3,700ದಲ್ಲಿ ಎಷ್ಟು ನೂರುಗಳು ಇದಾವೆ ಅಸ್ತಿತ್ವದಲ್ಲಿ ಅಂತ ಗೊತ್ತಾಗುತ್ತೆ. 37 ನೂರು ಏನಿದಾವೆ 3,700ದಲ್ಲಿ ಇದಾವೆ. ಎಸ್, ಅರ್ಥ ಆಗ್ತಿದೆನಾ? ಓಕೆ. 100 ಬಟನ್ ಅನ್ನು 582 ಬಾರಿ ಒತ್ತಿದರೆ ಯಾವ ಸಂಖ್ಯೆ ಬರುತ್ತದೆ? 100 ಬಟನ್ ಅನ್ನು 582 ಬಾರಿ ಒತ್ತಿದರೆ ಯಾವ ಸಂಖ್ಯೆ ಬರುತ್ತದೆ? ಹೇಳ್ಬೋದಾ? 100 ಬಟನ್, ಒಂದು ಬಟನ್ ಇದೆ, 100ರ ಒಂದು ಬಟನ್ ಇದೆ. ಅದನ್ನ ನಾನು 582 ಬಾರಿ ಒತ್ತುತ್ತೀನಿ. ಎಷ್ಟು ಬರುತ್ತೆ? ಅವಾಗ ಟೋಟಲ್ ಸಂಖ್ಯೆ ಎಷ್ಟಾಗತ್ತೆ? ಇಲ್ಲಿ ನೀವು ಭಾಗಾಕಾರ ಮಾಡ್ತೀರಾ, ಗುಣಾಕಾರ ಮಾಡ್ತೀರಾ? ಇಲ್ಲಿ ನೀವು ಏನ್ ಮಾಡ್ಬೇಕು? ಗುಣಾಕಾರ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಅಲ್ಟಿಮೇಟ್ ಆಗಿ ಅಟ್ ದಿ ಎಂಡ್, ಕೊನೆಯದಾಗಿ ನಮ್ಗೆ ಯಾವ ಸಂಖ್ಯೆ ಸಿಗ್ತಾ ಇದೆ ಅಂತ ನೋಡ್ತಾ ಇದೀವಿ ನಾವು. ಅದ್ರ ಒಳಗಡೆ ಯಾವ ಸಂಖ್ಯೆ ಕೂಡಿದೆ ಅಂತ ನೋಡ್ತಾ ಇಲ್ಲ. ಏನ್ ಮಾಡ್ತಾ ಇದೀವಿ? ಕೊನೆಯದಾಗಿರೋ ಒಂದು ಉತ್ತರ ಹುಡುಕ್ತಾ ಇದೀವಿ ಇಲ್ಲಿ. ಹೌದಾ? ಹಾಗಾಗಿ ನೀವೇನ್ ಮಾಡ್ತೀರಿ? 58,200 ಅಂತ ನಮ್ಗೆ ಉತ್ತರ ಬರುತ್ತೆ. ಇಲ್ಲಿ ಏನಾಗಿದೆ, ನಾವ್ ಏನ್ ಮಾಡ್ತಾ ಇದೀವಿ? 582 ಸತೆ ನಾವ್ ಏನ್ ಮಾಡ್ತಾ ಇದೀವಿ? ಯಾವ ಬಟನ್ ಅನ್ನ ಒತ್ತುತ್ತಾ ಇದೀವಿ? 100ನ್ನ ಒತ್ತುತ್ತಾ ಇದೀವಿ. ಸೊ 582ನ್ನ ನೀವು 100 ಬಾರಿ ಒತ್ತಿದ್ರೆ ನಮ್ಗೆ ಯಾವ ಸಂಖ್ಯೆ ಬರುತ್ತೆ? 58,200. ಸೊ ನೀವೇನ್ ಮಾಡ್ತಾ ಇದ್ದೀರಾ? ಇಲ್ಲಿ ಗುಣಾಕಾರ ಮಾಡ್ತಿದಾರ ಮಕ್ಳೇ. ಯಾಕಂದ್ರೆ ನಮ್ಗೆ ಅಲ್ಟಿಮೇಟ್ ಆಗಿ ಎಂಡ್ ರಿಸಲ್ಟ್ ಬೇಕು, ಎಷ್ಟು ಸಂಖ್ಯೆ ಬರುತ್ತೆ ಅಂತ. ನೀವು ಅದ್ರೊಳಗಡೆ ಎಷ್ಟು ಸಂಖ್ಯೆಗಳನ್ನ ಕೂಡ್ಸಿದೀರಾ ಅಂತ ನಾವಿಲ್ಲಿ ನೋಡ್ತಾ ಇಲ್ಲ. ಓಕೆ, ಮುಂದಿನ ಪ್ರಶ್ನೆ, 10 ಬಟನ್ ಅನ್ನು 435 ಬಾರಿ ಒತ್ತಿದರೆ ಯಾವ ಸಂಖ್ಯೆ ಬರುತ್ತದೆ? 10 ಬಟನ್, ಹೌದಾ? 1 ಮತ್ತು 0. ಆ ಒಂದು ಬಟನ್ ಅನ್ನ ನೀವು 435 ಬಾರಿ ಒತ್ತುತ್ತೀರಾ. ಅವಾಗ ನಿಮ್ಗೆ ಯಾವ ಸಂಖ್ಯೆ ಬರುತ್ತೆ ಹೇಳಿ ನೋಡೋಣ. ಸೊ ಇಲ್ಲಿ ನೀವು ಗುಣಾಕಾರ ಮಾಡ್ತೀರಾ, ಭಾಗಾಕಾರ ಮಾಡ್ತೀರಾ? ನೀವೇನ್ ಮಾಡ್ತೀರಾ? ನೀವು ಮತ್ತೆ ಗುಣಾಕಾರೇ ಮಾಡ್ತೀರಿ, ಹೌದಾ?
435 ಬಾರಿ 10 ಒತ್ತಿದರೆ ನಮ್ಗೆ ಎಷ್ಟು ಬರುತ್ತೆ ಉತ್ತರ? 4350. 435 ಇಂಟು 10 ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಉತ್ತರ? 4350 ಬರುತ್ತೆ ಮಕ್ಳೇ. ಓಕೆನಾ? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಸ್, ಮತ್ತೊಂದ್ಸತಿ ನೋಡ್ಬಿಡೋಣವಾ? ಓಕೆ. ಸೊ 3000 ಆಗಲು ಎಷ್ಟು ಹತ್ತುಗಳು ಬೇಕಾಗ್ತವೆ? ಅದಕ್ಕೆ ನಾನು ಏನ್ ಮಾಡಿದೆ, 3000 ಡಿವೈಡೆಡ್ ಬೈ 10. ಹೌದಾ? ಭಾಗಾಕಾರ ಮಾಡ್ತೀನಿ. ಇಲ್ಲಿ 1 0 ಕ್ಯಾನ್ಸಲ್ ಆಗ್ತದೆ. 10ರಲ್ಲಿ ಇರುವಂತ 1 0 ಕ್ಯಾನ್ಸಲ್ ಆಯ್ತು. 3000 ಇರುವಂತ 1 0 ಕ್ಯಾನ್ಸಲ್ ಆಯ್ತು. ಉಳಿತೆಷ್ಟು? 300. ಸೊ ನಮಗೆ ಎಷ್ಟು ಬಂತು? 300 ಹತ್ತುಗಳು ಬೇಕಾಗ್ತವೆ. 53,000 ಆಗಲು ಎಷ್ಟು ಸಾವಿರ ಬೇಕು? ಇಲ್ಲೂ ಕೂಡ ನಾವೇನ್ ಮಾಡ್ತೀವಿ, 53,000ನ 1000 ಜೊತೆಗೆ ಭಾಗಾಕಾರ ಮಾಡಿದೆ. ಹೌದಾ? ಇಲ್ಲಿ ಗಮನಿಸಿ, ಇಲ್ಲಿ ಏನಾಗಿದೆ ನೋಡ್ರಿ, 1000ರಲ್ಲಿಯೂ ಕೂಡ 3 0 ಇದಾವೆ. 53,000 ಸಂಖ್ಯೆಯಲ್ಲಿಯೂ ಕೂಡ 3 0 ಇದಾವೆ. ಹೌದಾ? ಹಾಗಾಗಿ 3 0 ಏನಾಗ್ತವೆ? ಎರಡೂ ಕಡೆ ಕ್ಯಾನ್ಸಲ್ ಆಗ್ತವೆ, ಕಾಟ್ ಆಗ್ತೀವಿ. ಉಳಿತೆಷ್ಟು? 53. ಸೊ 53,000ಗಳು ನಮಗೆ ಬೇಕಾಗ್ತವೆ. ಮುಂದಿನ ಒಂದು ಪ್ರಶ್ನೆ, 3,700 ಆಗಲು ಎಷ್ಟು ನೂರುಗಳು ಬೇಕು? ಇಲ್ಲಿ ಏನ್ ಮಾಡಿದ್ವಿ ನಾವು? 3,700 ಡಿವೈಡೆಡ್ ಬೈ 100 ಮಾಡಿದ್ವಿ. ಹೌದಾ? 3,700ರಲ್ಲಿ 2 0, 100ರಲ್ಲಿ ಕೂಡ 2 0. ಸೊ ಆ 2 ಸೊನ್ನೆಗಳನ್ನ ನಾವೇನ್ ಮಾಡ್ತೀವಿ? ಕ್ಯಾನ್ಸಲ್ ಮಾಡ್ತೀವಿ. ಉಳಿತೆಷ್ಟು? 37 ಉಳಿತು. ಸೊ ನಮಗೆ ಎಷ್ಟು ನೂರುಗಳು ಬೇಕು? 37 ಬೇಕು. ಈಗ 100 ಬಟನ್ ಅನ್ನ ನಾನು ಏನ್ ಮಾಡ್ತೀನಿ? 582 ಬಾರಿ ಒತ್ತಿದರೆ ನನ್ಗೆ ಏನಾಗುತ್ತೆ? 58,200. ಇಲ್ಲಿ ಏನ್ ಮಾಡ್ತಾ ಇದ್ದೀನಿ? ಗುಣಾಕಾರ ಮಾಡ್ತಾ ಇದ್ದೀನಿ. ಸೊ 582 ಇಂಟು 100 ಮಾಡ್ರಿ. ಹೌದಾ? ಹೌದಾ ಇಲ್ವೋ? ಸೊ ಗುಣಾಕಾರ ಮಾಡಿದ್ರೆ ನಿಮ್ಗೆ ಇಷ್ಟೊಂದು ಉತ್ತರ ಬರುತ್ತೆ. ಸೊ ಮಾಡ್ತೀರಾ ಮಕ್ಳೇ? ಗುಣಾಕಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನೋಡೋಣ. ಪ್ರಯತ್ನ ಮಾಡಿ. 58,200 ಬರುತ್ತೆ ಉತ್ತರ. ಓಕೆ. ನಂತರ 10 ನೀವು ಏನ್ ಮಾಡ್ತೀರಿ? 435 ಬಾರಿ ಒತ್ತಿದರೆ ನಮ್ಗೆ ಅವಾಗ ಉತ್ತರ ಎಷ್ಟು ಬರುತ್ತೆ? 4,350. ಸೊ ಇಲ್ಲಿ ಏನ್ ಮಾಡ್ತೀರಿ? 435 ನೀವೇನ್ ಮಾಡ್ತಾ ಇದ್ದೀರಾ? ಅದನ್ನ 10ರಿಂದ ಗುಣಿಸ್ತಾ ಇದ್ದೀರಿ. ಯಾಕಂದ್ರೆ 10 ಬಾರಿ ಒತ್ತುತ್ತೀರಲ್ಲ, ಅದಕ್ಕೆ 10ರಿಂದ ಗುಣಿಸಿ ಕೊನೆದಾಗಿ ಎಷ್ಟು ಸಂಖ್ಯೆ ನಮಗೆ ಟೋಟಲ್ ಆಗಿ ಬರುತ್ತೆ ಅಂತ ಕಂಡು ಹಿಡಿತೀರಾ. ಓಕೆ. ಸೊ ಇಲ್ಲಿ 1 ನಿಮಿಷ ಆ ಕ್ಯಾಲ್ಕುಲೇಷನ್ ಅನ್ನ ಮಾಡ್ಬಿಡೋಣಂತೆ. 582 ನೀವು ಎಷ್ಟು ಬಾರಿ ಒತ್ತಕ್ತೀರಾ ಹೇಳಿ ಮಕ್ಳೇ? ಎಷ್ಟು ಬಾರಿ ಒತ್ಕಿದೀರಾ ಹೇಳ್ಬೋದಾ ಯಾರಾದ್ರೂ? 582 ನೀವ್ ಏನ್ ಮಾಡ್ತೀರಾ? 100 ಬಾರಿ ಒತ್ತಕ್ತೀರಾ. ಏನ್ ಮಾಡಿದೀರಾ? 100 ಬಾರಿ ಒತ್ಕಿದೀರಾ. ಹೌದಾ? ಸೊ 0 ಇಂಟು 2 0, 0 8 0, 1 5 5 ಪ್ಲಸ್. ಹೌದಾ? ಸಾರಿ 0 2 0, 0 8 0, 0 5 0. ದೆನ್ ಮತ್ತೆ 0 ಇಂಟು 2 ಮತ್ತೆ 0 ಬರುತ್ತೆ. 0 ಇಂಟು 8 0, 0 ಇಂಟು 5 0 ಪ್ಲಸ್ ಮಾಡಿದೆ. ಓಕೆ. ಎಸ್. 1 2 2, 1 8 8, 1 5 5. ಸೊ ಉತ್ತರ ಎಷ್ಟು ಬಂತು ಹೇಳಿ ನೋಡೋಣ? 0 0 ಅಗೇನ್ 2 8 5. ಸೊ 58,200 ನಮ್ಮ ಒಂದು ಉತ್ತರವಾಯ್ತು. ಓಕೆನಾ? ಎಸ್, ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮಕ್ಕಳಿಗೆ. ಸೊ ಈ ರೀತಿ ನೀವೇನ್ ಮಾಡ್ತಾ ಇದ್ದೀರಾ? ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀರಾ. ಓಕೆನಾ? ಅದೇ ರೀತಿ 3,000 ಆಗಲು ಎಷ್ಟು ಹತ್ತುಗಳು? ಅದು ಒಂದು ಮಾಡ್ಬಿಡೋಣಂತೆ. ಸೊ 3,000 ಡಿವೈಡೆಡ್ ಬೈ 10. ಹೌದಾ? 0 0 ಕ್ಯಾನ್ಸಲ್ ಆಯ್ತು. 300 ಹತ್ತುಗಳು ನಮಗೆ ಬೇಕು 3,000 ಮಾಡಲು. ಸೊ ಇದನ್ನ ವೆರಿಫಿಕೇಶನ್ ಯಾವ ರೀತಿ ಮಾಡ್ಬೋದು ನೀವು? 300 ಇಂಟು 10, 300 ಇಂಟು 10 ಮಾಡಿದಾಗ 10 0 0, 10 0 0, 13 30, 3,000 ಉತ್ತರ ಬಂತು.
ಓಕೆ. ಎಸ್. ಸೊ ಇಲ್ಲಿ ನಾವ್ ಏನ್ ಮಾಡಿದ್ವಿ ಮಕ್ಳೇ, ನಮ್ಮ ಒಂದು ಭಾರತದ ಪದ್ಧತಿಯ ಪ್ರಕಾರ ಇರುವಂತಹ ಒಂದು ಸ್ಥಾನದ ಬೆಲೆ, ಅದ್ರ ಪ್ರಕಾರ ನಾವು ಏನ್ ಮಾಡಿದ್ವಿ, ಒಂದಿಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ. ಹೌದಾ? ಇದನ್ನ ನಾವ್ ಏನಂತ ಹೇಳ್ತೀವಿ, 10, 100 ಮತ್ತು 1000 ಒಂದು ಬೆಲೆಗಳ ಕುರಿತಾದಂತಹ ಇರುವಂತಹ ಪ್ರಶ್ನೆಗಳು. ಹೀಗೆ ಹೋಗೋಣ ಮುಂದಿನ ಪ್ರಶ್ನೆಗೆ. ಅದ್ಯಾವುದು? ಅದಿರೋದು ನಮ್ಮ ಒಂದು ವಿಸ್ತರಿತ ರೂಪದ ಬಗ್ಗೆ. ಹೌದಾ? ಸೊ ವಿಸ್ತರಿತ ರೂಪ ಅಂದ್ರೆ ಏನು? ನೀವು ಯಾವಾಗ್ಲೂ ಏನ್ ಮಾಡ್ತೀರಾ ಹೇಳಿ ಮಕ್ಳೇ? ವಿಸ್ತರಿತ ರೂಪದಲ್ಲಿ ಏನ್ ಮಾಡ್ತೀರಾ? ನೀವು ಎಕ್ಸ್ಪಾಂಡ್ ಮಾಡಿ ಬರೀತೀರಾ. ಹೌದಾ? ಸಂಖ್ಯೆಗಳನ್ನ ಏನ್ ಮಾಡ್ತೀರಾ? ಅವ್ ಆತರ ಒಂದು ಸ್ಥಾನದ ಬೆಲೆಯ ಪ್ರಕಾರ ನೀವ್ ಏನ್ ಮಾಡ್ತೀರಾ? ಅದನ್ನ ವಿಸ್ತರಿಸ್ತಾ ಹೋಗ್ತೀರಾ. ಸೊ ಸಂಖ್ಯೆಗಳನ್ನ ವಿಸ್ತರಿತ ರೂಪದಲ್ಲಿ ಯಾವ ರೀತಿ ಬರೆಯಬಹುದು ಅಂತ ಇಲ್ಲಿ ನೋಡೋಣ. ಮೊದ್ಲಿಗೆ ನಿಮ್ಗೆ ಬಹಳ ಮುಖ್ಯ, ಸಂಖ್ಯೆಗಳನ್ನ ನೀವು ವಿಸ್ತರಿತ ರೂಪದಲ್ಲಿ ಬರೀತೀರಾ, ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಬರೀತೀರಾ ಅಂದ್ರೆ ನಿಮ್ಗೆ ಏನ್ ಗೊತ್ತಿರ್ಬೇಕು? ಸಂಖ್ಯೆಗಳ ಸ್ಥಾನ ಬೆಲೆ ಗೊತ್ತಿರೋದು ಬಹಳ ಮುಖ್ಯ. ಪ್ಲೇಸ್ ವ್ಯಾಲ್ಯೂ ಗೊತ್ತಿರೋದು ಸಿಕ್ಕಾಪಟ್ಟಿ ಮುಖ್ಯ. ಅದಕ್ಕಾಗಿ ಮೊದ್ಲಿಗೆ ನಾನು ಏನ್ ಮಾಡಿದೆ, ನಿಮ್ಗೆ ಭಾರತದ ಪದ್ಧತಿಯ ಪ್ರಕಾರ ಇರುವಂತಹ ಒಂದು ಸ್ಥಾನದ ಬೆಲೆ ಕೋಷ್ಟಕವನ್ನ ತೋರಿಸಿದ್ದೆ. ಹೌದಾ? ಸೊ ಇಲ್ಲಿ ನಾವ್ ಏನ್ ಮಾಡೋಣ, ಇಲ್ಲಿ ಒಂದು ಸಂಖ್ಯೆಯನ್ನ ತಗೊಂಡಿದ್ದೀನಿ. ಹೌದಾ? ಇದನ್ನ ನಾವು ಏನ್ ಮಾಡೋಣ, ಅದರ ಸ್ಥಾನದ ಬೆಲೆಯ ಪ್ರಕಾರ ಅದು ಯಾವ ರೀತಿ ವಿಸ್ತರಿಸ್ತಾ ಹೋಗುತ್ತೆ ಅಂತ ನೋಡೋಣಂತೆ. ಮೊದ್ಲಿಗೆ 5 ಇದೆ. ಹೌದಾ? ಸೊ 5ರ ಸ್ಥಾನ ಬೆಲೆ ಯಾರಾದ್ರೂ ಹೇಳ್ಬೋದಾ? ಭಾರತದ ಪದ್ಧತಿಯ ಪ್ರಕಾರ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ ನಾವು. 5ರ ಸ್ಥಾನದ ಬೆಲೆ ಬಿಡಿ. ಎಸ್. ನಂತರ 7ರ ಒಂದು ಸ್ಥಾನ ಬೆಲೆ 10. ಹಾಗಾಗಿ ಅಲ್ಲಿ ಏನ್ ಬಂತು? 70 ಬಂತು. ನಂತರ 1ರ ಸ್ಥಾನದ ಬೆಲೆ ಏನಾಗಿದೆ? ಅದು ಯಾವ ಸ್ಥಾನದಲ್ಲಿದೆ? 100ರ ಸ್ಥಾನದಲ್ಲಿದೆ. 6ರ ಒಂದು ಸ್ಥಾನದ ಬೆಲೆ ಹೇಳ್ಬೋದಾ? ಏನಿದೆ? ಟ್ರೈ ಮಾಡಿ ಮಕ್ಳೇ. ಅದರ ಸ್ಥಾನದ ಬೆಲೆ ಎಸ್ ಏನಾಗಿದೆ? 1000 ಆಗಿದೆ. ಹಾಗಾಗಿ ಅದು 6 ಇಂಟು 1000 6000 ಆಯ್ತು. ನಂತರ 4ರ ಸ್ಥಾನದ ಬೆಲೆ ಎಸ್ ಏನಿದೆ? 10,000. ಹಾಗಾಗಿ ಇಲ್ಲಿ 4 ಇಂಟು 10,000 ಏನ್ ಬರುತ್ತೆ? 40,000 ಬಂತು. 2ರ ಒಂದು ಸ್ಥಾನ ಬೆಲೆ ಏನಿದೆ? ಒಂದು ಬಿಡಿ ಸ್ಥಾನದಲ್ಲಿ ಬರುತ್ತೆ. ಹಾಗಾಗಿ 75. ನೂರು ಓಕೆ. ಸೊ ಈಗ ವಿಸ್ತರಿತ ರೂಪದ ಕಡೆ ಹೋಗೋಣ. ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ಮಕ್ಳೇ. ಎಸ್. ಓಕೆ. ಸೊ ಇಲ್ಲಿ ಏನಾಗುತ್ತೆ? 5ರ ಒಂದು ಬೆಲೆ ಏನಾಗಿದೆ? ಬಿಡಿ ಸ್ಥಾನದಲ್ಲಿದೆ. 70 10ರ ಸ್ಥಾನದಲ್ಲಿ. 100 ಏನಿದೆ? ಇದು ಒಂದು ಹೇಳುತ್ತೆ 100ರ ಸ್ಥಾನ ಬೆಲೆ. ನಂತರ 6000. ಯಾಕಂದ್ರೆ 6 ಏನಿದೆ ಅದರ ಒಂದು ಸ್ಥಾನ ಬೆಲೆ ಏನಿದೆ ಹೇಳಿ ಮಕ್ಳೇ? 1000 ಇದೆ. ಹಾಗಾಗಿ 6 ಇಂಟು 1000 6000 ಆಯ್ತು. ಇದು 40,000 ಯಾಕೆ ಬರುತ್ತೆ ಹೇಳಿ? ಯಾಕಂದ್ರೆ 4 ಏನಿದೆ? 10,000 ಸ್ಥಾನ ಬೆಲೆಯಲ್ಲಿದೆ. ಹಾಗಾಗಿ 4 ಇಂಟು 10,000 ಏನಾಯ್ತು? 40,000 ಆಯ್ತು. 2 ಏನಿದೆ? ಏನಿದೆ? ಲಕ್ಷದ ಸ್ಥಾನದಲ್ಲಿದೆ. ಹಾಗಾಗಿ 2 ಇಂಟು 1,00,000 2,00,000 ಆಯ್ತು. ಓಕೆನಾ? ಸೊ ಮತ್ತೊಂದು ನೋಡೋಣವಾ? 3 0 5 8 7 4. ಇದನ್ನ ಯಾವ ರೀತಿ ಓದ್ತೀರಾ ನೀವು? ಹೇಳ್ಬೋದಾ ಯಾರಾದ್ರೂ? 3,05,874. ಹೌದಾ? ಸೊ 4ರ ಒಂದು ಸ್ಥಾನ ಬೆಲೆ ಏನಿದೆ?
ಅದು ಎಸ್ ಬಿಡಿ ಸ್ಥಾನದಲ್ಲಿದೆ. 7 ಅದು ಇದೆ 10ರ ಸ್ಥಾನದಲ್ಲಿ. ಹಾಗಾಗಿ 7 ಇಂಟು 10 70 ಆಯ್ತು. 8 ಏನಿದೆ ಯಾವ ಸ್ಥಾನದಲ್ಲಿದೆ? 100ರ ಸ್ಥಾನದಲ್ಲಿ. ಸೊ 8 ಇಂಟು 100 800. 5ರ ಸ್ಥಾನದಲ್ಲಿ ಯಾರಿದ್ದಾರೆ? 1000. 5 ಏನಿದೆ 1000 ಸ್ಥಾನದಲ್ಲಿದೆ. 5 ಇಂಟು 1000 5000. ನಂತರ 0. 0 ಯಾಕೆ ಹೋಯ್ತು ಹೇಳಿ ನೋಡೋಣ. ಯಾಕಂದ್ರೆ ಇಲ್ಲಿ ಯಾವುದೇ ಆದಂತಹ ಸಂಖ್ಯೆಯನ್ನ ನಾವು ಬರದೇ ಇಲ್ಲ ಮಕ್ಳೇ, ಹೌದಾ? ಇದರ ಒಂದು ಸ್ಥಾನ ಬೆಲೆ ಏನಿದೆ 10,000 ಇದೆ. ನೀವು 0 ಇಂಟು 10,000 ಮಾಡಿದ್ರೆ ಏನ್ ಬರುತ್ತೆ? ನಿಮ್ಗೆ ತಿರ್ಗಾ 0ನೇ ಬರುತ್ತೆ. 0 ಜೊತೆಗೆ ನೀವು ಯಾವುದೇ ಒಂದು ಸಂಖ್ಯೆನ ಗುಣಿಸಿದ್ರೆ ಮತ್ತು ನಿಮ್ಗೆ 0 ಬರುತ್ತೆ. ಹಾಗಾಗಿ ಅದರ ಒಂದು ಮೌಲ್ಯ ಇಲ್ಲಿ ನಾವು ತೋರಿಸೋದಿಲ್ಲ, ಯಾಕಂದ್ರೆ ಅದರ ಮೌಲ್ಯವಿಲ್ಲ. ಅದರ ಆ ಒಂದು ಸ್ಥಾನದಲ್ಲಿ 10,000 ಸ್ಥಾನದಲ್ಲಿ 0 ಇರುವುದರಿಂದ ಅದರ ಮೌಲ್ಯ ಬರೋದಿಲ್ಲ. 3 ಯಾವ ಸ್ಥಾನದಲ್ಲಿದೆ? ಲಕ್ಷದ ಸ್ಥಾನದಲ್ಲಿ, ಹೌದಾ? ಇದೇನಾಗುತ್ತೆ? 3 ಇಂಟು ಲಕ್ಷ 3 ಲಕ್ಷ. ಸೊ ನೀವು ನೋಡಿ 3 ಲಕ್ಷ ಪ್ಲಸ್ 5,000 ಪ್ಲಸ್ 800 ಪ್ಲಸ್ 70 ಪ್ಲಸ್ 4. ಸೊ ನೀವು ಈ ರೀತಿ ಏನ್ ಮಾಡ್ತೀರಿ? ವಿಸ್ತರಿತ ರೂಪದಲ್ಲಿ ಬರೀತೀರಾ. ಓಕೆನಾ? ಸೊ ಈ ಒಂದು ವಿಷಯನ ಏನ್ ಮಾಡೋಣ ಮಕ್ಳೇ, ನಾವು ಮುಂದಿನ ಕ್ಲಾಸಲ್ಲಿಯೂ ಕೂಡ ಚರ್ಚೆ ಮಾಡೋಣ. ವಿಸ್ತರಿತ ರೂಪ. ಇವತ್ತು ಸ್ಥಾನ ಬೆಲೆ ಕುರಿತು ಯಾವ ರೀತಿ ನಾವು ವಿಸ್ತರಿಸ್ತೀವಿ ಅಂತ ನೋಡೋಣ. ಇದರ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನ ಮತ್ತು ಬಟನ್ ಕ್ಲಿಕ್ ಚಾಲೆಂಜ್ ಅನ್ನೋ ಒಂದು ಚಿಕ್ಕದಾದ ಆಕ್ಟಿವಿಟಿ ಏನಿದೆ ಮುಂದಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈಗ ನಾವು ಏನ್ ಮಾಡೋದು, ನಮ್ಮ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಸೆಷನ್ ಅಂತಾನೆ ಹೇಳಬಹುದು. ಅದು ಯಾವುದು? ಕ್ರಿಟಿಕಲ್ ಥಿಂಕಿಂಗ್ ಕಡೆ ಗಮನ ವಹಿಸೋಣಂತೆ. ಓಕೆ, ಸೊ ಎಲ್ರು ಎಕ್ಸೈಟೆಡ್ ಇದ್ದೀರಾ ಕ್ರಿಟಿಕಲ್ ಥಿಂಕಿಂಗ್ ಬಗ್ಗೆ ಕೇಳಲಿಕ್ಕೆ?